ವಾಟ್ಸಪ್ ಫ್ಯಾಮ್ ಆ್ಯಂಡ್ ಇವತ್ತು ನನ್ನ ಬರ್ಡೇ ಎಲ್ರಿಗೂ ಗೊತ್ತಿರುತ್ತೆ. ಸೊ ಫಸ್ಟ್ ನನಗೆ ನಾನೇ ವಿಶ್ ಮಾಡ್ಕೊತೀನಿ ಅನ್ನೋದಕ್ಕಿಂತ ನೈಟು ನನಗೆ ಭಾವನಾ ಕಾಲ್ ಮಾಡಿ ಒಂದೊಳ್ಳೆ ಸರ್ಪ್ರೈಸ್ ಕೊಟ್ಟಳು. ನಾನು ಆ್ಯಕ್ಚುಲಿ ಅವಳು ಅದನ್ನು ಇವತ್ತು ಕಳಿಸಿ ಆ ವಿಡಿಯೋನಾದರೂ ತೋರಿಸಿದ್ರೆ ಆ ರಿಯಾಕ್ಷನ್ ವಿಡಿಯೋನ ಕ್ಯಾಪ್ಚರ್ ಮಾಡಿರ್ಬೋದಿತ್ತು. ಇಟ್ ವಾಸ್ ಲೈಕ್ ಸಚ್ ಅ ವಂಡರ್ಫುಲ್ ಗಿಫ್ಟ್ ಅಂತಲೇ ಹೇಳ್ಬೋದು. ಆ ವಿಡಿಯೋನ ನಾನು ಸಪ್ರೇಟಾಗಿ ಪೋಸ್ಟ್ ಮಾಡ್ತೀನಿ ನೋಡಿ. ಅದರಲ್ಲಿ ತುಂಬ ಜನಕ್ಕೆ ಕೇಳಿದ್ದಾಳೆ, ಅಂದರೆ ಎಲ್ರಿಗೂ ಕಾಲ್ ಮಾಡಿದ್ದಾಳೆ ಅವಳ ಎಫರ್ಟ್ಸ್ದು ವಿಡಿಯೋ ನಾನು ಹಾಕ್ತೀನಿ. ಆ್ಯಂಡ್ ಎಷ್ಟು ಜನ ಕಳಿಸಿದಾರೋ ಅಷ್ಟು ಜನ ಎಷ್ಟು ಜನ ಕಳಿಸಿದಾರೋ ಅವ್ರದ್ದಷ್ಟು ಜನದ ನಾನು ನಿಮಗೆ ಅದನ್ನು ಪೋಸ್ಟ್ ಮಾಡಿಕೊಡ್ತೀನಿ. ಆ್ಯಂಡ್ ಇನ್ನೊಂದು ಸ್ಪೆಷಲ್ ಏನು ಅಂದರೆ ಅವಳು ನೆನೆಯಿಂದನೂ ಹೇಳ್ತಿದ್ಲು, ಭಾವನಾ ನೀನು ಅಂದ್ಕೊಂಡಂಗೆ ಏನೂ ಆಗಲ್ಲ ಅಂತ. ಸೊ ಅದು ಬೆಳಗ್ಗೆ ಕರೆಸ್ಕೊಂಡಿದ್ದಾಳೆ ಮನೆಗೆ. ನಾನು ಬರ್ತಿದ್ದಂಗೆ ನಮ್ಮಮ್ಮ ಒಂದು ಸರ್ಪ್ರೈಸ್ ರೆಡಿ ಮಾಡಿದ್ದಾರೆ. ಏನು ಅಂತ ಅಂದರೆ ಕರೆದ್ಬಿಟ್ಟು ಹಿಂಗೆ ಓಪನ್ ಮಾಡು ಅಂದರು. ಬ್ರೈಟ್ಸ್ ಜಾಮೂನ್. ಥ್ಯಾಂಕ್ ಯು ಸೋ ಮಚ್ ಅಮ್ಮ. ಸೊ ಇನ್ನು ಇವತ್ತು ಏನೇನು ಪ್ಲ್ಯಾನ್ಸ್ ಇಟ್ಟಿದ್ದಾಳೆ ಅಂತ ಗೊತ್ತಿಲ್ಲ ನಮ್ಮ ಅಕ್ಕ ಬೇಗ ಬರ್ರಿ, ಕಾಯ್ತಾ ಇದ್ದೀನಿ. ತುಂಬ ಚೆನ್ನಾಗಿತ್ತು ಗೈಸ್, ನಿಜ ತುಂಬ ಖುಷಿ ಆಯಿತು ಆ ವಿಡಿಯೋ ನೋಡಿ. ಅಮ್ಮ ಅಪ್ಪ ತಂಗಿ ಎಷ್ಟೊಂದು ಜನ ವಿಶ್ ಮಾಡಿದ್ದಾರೆ. ಅದರಲ್ಲಿ ತುಂಬ ಜನ ಯಾರು ಮಾಡಿಲ್ವೋ ಅವರು ಆ್ಯಕ್ಚುಲಿ ನಾನೆಲ್ಲೋ ಪೋಸ್ಟ್ ಮಾಡಿಬಿಡ್ತೀನಿ ಅಂತ ಕಳಿಸಿಲ್ವಂತೆ ಎಷ್ಟೊಂದು ಜನ. ಫೈನ್, ಆದರೆ ಇವಾಗ ಕಳಿಸಿರೋರು ಅಷ್ಟು ಜನದ್ದು ನನ್ನ ಫ್ಯಾಮಿಲಿ ಪರ್ಸನ್ಸ್ ಆಗಿರೋದ್ರಿಂದ ನಾನು ಅದನ್ನು ಪೋಸ್ಟ್ ಮಾಡ್ತೀನಿ. ನನಗೆ ಲೈಕ್ ತುಂಬ ಎಕ್ಸೈಟ್ಮೆಂಟಲ್ಲಿ ವೆಯ್ಟ್ ಮಾಡ್ತಾಯಿದ್ದೀನಿ ಇನ್ನೂ ಏನೇನು ಸರ್ಪ್ರೈಸ್ಗಳು ಇಟ್ಟಿದ್ದಾರೆ ಅಂತ ಅಂದ್ಬಿಟ್ಟು. ಸೊ ಇವತ್ತಿನ ಫುಲ್ ವ್ಲಾಗ್ನ ನೋಡಿ ನನ್ನ ಬರ್ಡೇ ಹೆಂಗಿತ್ತು ಅಂತ ಹೇಳಿ. ಆ್ಯಂಡ್ ಹಂಗೆ ನಂಗೆ ಗೊತ್ತು ವಿಶ್ ಮಾಡ್ತೀರಾ ಅಂತ ಕಮೆಂಟ್ ಬಾಕ್ಸಲ್ಲಿ ವಿಶ್ ಮಾಡ್ತೀನಿ. ಆ್ಯಂಡ್ ಯಾರ್ಯಾರು ವಿಶ್ ಮಾಡ್ತೀರೋ ಅವ್ರಿಗೆಲ್ಲ ಈಗಲೇ ಥ್ಯಾಂಕ್ ಯು ಹೇಳ್ಬಿಡ್ತೀನಿ. ಜಾಮೂನ್ ತಿಂದು ಜಾಮೂನ್ ತಿಂದು ಟೇಸ್ಟ್ ಹೇಳ್ತೀನಿ. ಭಾವನಾ ಆ್ಯಕ್ಚುಲಿ ಭಾವನಾ ಫೋನ್ ಬೇಕಲ್ಲ ನಿಂದು? ನನಗೆ ಬೇಕು. ಜಾಮೂನ ಬ್ರೇಕ್ ಎಲ್ಲ ಮಾಡಬಾರ್ದು ಗೈಸ್. ವೆಯ್ಟ್ ಮಾಡ್ಕೊಳ್ತೇನೆ. ಒಂದು ಹೋಲ್ನ ಎತ್ಕೊಂಡು ಅಮ್ಮ ಸಕ್ಕತ್ತಾಗೈತೆ. ಥ್ಯಾಂಕ್ ಯು ಸೋ ಮಚ್. ಕಾಲ್ ಮಾಡಿಬಿಟ್ಟು ಏನು ಟಿಫನ್ ಬೇಕು ಅಂದರು. ನಾನು ಪೊಂಗಲ್ ಮಾಡಿ ಅಂದೆ. ನೆನೆ ನೈಟೇ ಮಾಡಿದ್ದೆ, ಈ ಬಿಸಿಬೇಳೆ ಬಾತ್ ಮಾಡಿ ಅಂದರು. ಹ್ಞೂ ಅಂದೆ. ಸೊ ನನಗೋಸ್ಕರ ಬಿಸಿ ಬೇಳೆ ಬಾತ್ ರೆಡಿ ಆಗ್ತಾ ಇದೆ. ಇವತ್ತು ಫುಲ್ ಪ್ರಿನ್ಸಸ್ ಟ್ರೀಟ್ಮೆಂಟ್ ನಮ್ಮ ಭಾವನಕ್ಕರು ಅಷ್ಟೇ ಫುಲ್ ಪ್ರಿನ್ಸಸ್ ಟ್ರೀಟ್ಮೆಂಟು. ಅವಳು ಯಾವಾಗಲೂ ಕೊಡ್ತಾಳೆ, ಆದರೆ ಇವತ್ತೆಲ್ಲ ನೆನ್ನೆಯಿಂದ ಫುಲ್ ಜಾಸ್ತಿ ಕೊಡ್ತಾಳೆ. ಓಕೆ, ಲೆಟ್ ಮೀ ಎಂಜಾಯ್ ದಿಸ್. ಸೊ ಫೈನಲಿ ನಮ್ಮ ಭಾವನಕ್ಕ ಬಂದರು, ಕರ್ಕೊಂಡು ಹೋಗ್ತಾರೆ. ಈ ಸತಿ ಕರ್ಕೊಂಡು ಹೋಗ್ತಾರೆ ಟೆಂಪಲ್ಗೆ ಅಂತ ನಂಗೆ ಗೊತ್ತು. ಬಿಕಾಸ್ ನಾನೇ ಟಿಫನ್ ಮಾಡಿಲ್ಲ, ನೆನೆ ನೈಟು ಏನೂ ತಿಂದಿಲ್ಲ. ಸೊ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದು ಟಿಫನ್ ಮಾಡೋಣ ಅಂತ ಗೋಯ್ ಅಷ್ಟೇ. ದೇವಸ್ಥಾನಕ್ಕೆ ಅಕ್ಕ ಪ್ಲೀಸ್ ಹೇಳ ಆಯ್ತಾ ದೇವಸ್ಥಾನ ಬರ್ಡೇ ಇಲ್ಲ ಅದು ಬೇಡ ನನಗೆ. ಹಾಂ ಎಲ್ಲಿ ಕರ್ಕೊಂಡು ಹೋಗ್ತಾ ಹೇಳಕ್ಕ? ದೇವಸ್ಥಾನಕ್ಕೆ ಹೋಗ್ತಾ ಆಮೇಲೆ ಪ್ಲಾನ್ ಇಟ್ಟಿದೆ ಹೇಳಕ್ಕ. ಯಾರು ಹೇಳ್ಬೇಕು? ನೀನು ಅನ್ಕೊಂಡ ಏನೋ ತುಂಬ ವಾಯ್ಸ್ ರೇಸ್ ಮಾಡ್ತಾಳೆ ಇವತ್ತು. ನನಗೆಲ್ಲ ನಾನು ಅಳ್ತೇನೆ. ಮಾಡೋ ಟೈಮಲ್ಲಿ ಮಾಡಲಿಲ್ಲ ಅಂದರೆ ಕೆಲವ್ರು ಉದ್ಧಾರ ಆಗಲ್ಲ. ಅದಕ್ಕೆ ಸರಿ ಗೈಸ್, ಸಿಗ್ತೀವಿ ನಿಮಗೆ. ಗೈಸ್ ನನ್ನ ಬ್ಲಾಗಲ್ಲಿ ಯಾವತ್ತೂ ನಾನು ಟಿಪ್ಟೂರು ಇದು ಕೋಡಿ ಸರ್ಕಲ್ಲು ಇದನ್ನು ತೋರಿಸಿರ್ಲಿಲ್ಲ. ಇದು ಟಿಪ್ಟೂರ್ ಫೇಮಸ್ ಟೆಂಪಲ್. ಏನು ಹೆಸರು? ಟಿಪ್ಟೂರಮ್ಮ ದೇವಸ್ಥಾನ, ಕೆಂಪಮ್ಮ. ಸೊ ಇವಾಗ ಲೈಕ್ ಲಾಸ್ಟ್ ಟೈಮ್ ಭಾವನನ ಬರ್ಡೇಗೂ ನಾವು ಇಲ್ಲೇ ಬಂದಿದ್ವಿ, ಈಗಲೂ ಇಲ್ಲೇ ಬಂದಿದ್ದೀವಿ. ಟಿಪ್ಟೂರ್ ತುಂಬ ಫೇಮಸ್ ಟೆಂಪಲ್ ಇದು. ಎಂಟ್ರಿ ಆಗಿದ ತಕ್ಷಣ ಟಿಪ್ಟೂರ್ ಎಂಟ್ರಿ ಅಲ್ಲಿದೆ, ಬಟ್ ಆಗಿದ ತಕ್ಷಣ ಕೋಡಿ ಸರ್ಕಲ್ ಬಿಟ್ಟಿದ ತಕ್ಷಣ ನಮ್ಮ ದೇವಸ್ಥಾನ ಇದೆ. ಸೊ ಬನ್ನಿ ಹೋಗಿ ದೇವ್ರ ಹತ್ರ ಒಳ್ಳೇದಾಗಲಿ ಅಂತ ಕೇಳ್ಕೊಂಬರೋಣ. ಹಾಗೆ ಟೆಂಪಲ್ ಮುಂದೆ ನಾನೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ವಿಶಿಂಗ್ ಮೈ ಸೆಲ್ಫ್ ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದಿ ಡೇ. ಖುಷಿಯಾಗಿರಬೇಕು ಅಂತ ಅಂದ್ಕೊಂಡಿದ್ದೀನಿ. ಆಲ್ವೇಸ್ ಬೋಲ್ಡ್ ಆ್ಯಂಡ್ ಬ್ರೇವ್, ಎಲ್ರಿಗೂ ಗೊತ್ತಿರೋ ಪ್ರಕಾರನೇ. ಆದರೆ ಈ ಸತಿ ತುಂಬ ಜನ ವಿಶ್ ಮಾಡಿರೋದೇನೆಂದರೆ ನೀನು ಯೂಟ್ಯೂಬ್ ಸಬ್ಸ್ಕ್ರೈಬರ್ಸ್ ಎಲ್ಲ 1K ರೀಚ್ ಆಗಲಿ, ಸೆಲೆಬ್ರಿಟಿ ಆಗು, ಒಳ್ಳೆ ರೀಚ್ ಆಗಲಿ ಅಂತ ಅಂದ್ಕೊಂಡು ಎಲ್ಲರೂ ಹೇಳ್ತಿದ್ದಾರೆ. ಸೊ ಅದೇ ನನ್ನ ಆಸೆ ಕೂಡ. ಎಲ್ಲರೂ ಮರಿಬೇಡ್ರಿ ಅಂತೆಲ್ಲ ಹೇಳ್ತಾರೆ. ಬೆಳೆಯೋ ಟೈಮಲ್ಲಿ ಯಾರ ಜೊತೆಲಿ ಇರ್ತಾರೋ ಅವ್ರನ್ನ ಯಾವತ್ತೂ ಮರೆಯೋಕ್ಕಾಗಲ್ಲ. ಸೊ ಎಸ್ ಅಕ್ಕ ನೀನು ವಿಷಯ ಮಾಡಿಲ್ಲ ಹ್ಯಾಪಿ ಬರ್ಡೇ ಪಪ್ಪಿ ಕೊಡೋಕ್ಕೆ. ಥ್ಯಾಂಕ್ ಯು ಗೈಸ್. ನಿದ್ದೆ ಮಾಡಿಲ್ಲ, ಮುಖೆಲ್ಲ ಉದ್ಕೊಂಡ್ಬಿಟ್ಟೈತೆ ಗೈಸ್. ನಾನು ಸಪ್ರೇಟ್ ವಿಡಿಯೋ ಮಾಡ್ತೀನಿ. ಅವಳು ಏನು ಎಫರ್ಟ್ಸ್ ಹಾಕಿದಾಳೋ ಅದ್ರದ್ದು ಸಪ್ರೇಟಾಗಿ ಒಂದು ವಿಡಿಯೋ ಮಾಡ್ತೀನಿ, ಯಾಕೆ ಅಂತಲೂ ಹೇಳ್ತೀನಿ. ಫೈನ್, ಬನ್ನಿ ಟೆಂಪಲ್ಗೆ ಹೋಗ್ಬಿಟ್ಟು ಬರ್ತೀನಿ.
ಅವಳ ಬರ್ಡೇ ಗಿಫ್ಟ್ ನೀವೇನು ಕೊಡೋಕ್ಕಾಗಲ್ಲ. ಲೈಕ್ಸ್ ಮಾಡಿ, ಕಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಷ್ಟೇ. ನನಗೆ ಗಿಫ್ಟ್ಸ್ ಬೇರೆ ಏನೂ ಬೇಡ. ಐ ಜಸ್ಟ್ ಶೋ ಮಿ ದಟ್ ಲವ್ ಅಷ್ಟೇ. ಜನವರ ನಾನು ದೇವಸ್ಥಾನಕ್ಕೆ ಯೂಶಲಿ ಹೋಗೋದು ಅಂತ ಗೊತ್ತಾ, ಒಂದು ಪೀಸ್ ಆಫ್ ಮೈಂಡಿಗೆ, ಇನ್ನೊಂದು ಪ್ರಸಾದಕ್ಕೆ. ನಾನು ಹೇಳ್ತಿದ್ದೀನಿ, ಯಾವ ರೆಸ್ಟೋರೆಂಟ್ಗೆ ಹೋದ್ರೂ ಅಷ್ಟೊಂದು ಟೇಸ್ಟ್ ಆಗಿರೋ ಫುಡ್ ಸಿಗಲ್ಲ ಅಲ್ಲ. ನನಗೆ ಇಲ್ಲಿ ದೇವಸ್ಥಾನದಲ್ಲಿ ಪ್ರಸಾದದಲ್ಲಿ ಪುಳಿಯೋಗರೆ ತುಂಬ ಇಷ್ಟ ಆಗುತ್ತೆ. ಚಿತ್ರಾನ್ನ ನಾನು ಯೂಶಲಿ ಚಿತ್ರಾನ್ನ ತಿನ್ನಲ್ಲ, ಅದೇ ದೇವಸ್ಥಾನದ ಪ್ರಸಾದ ಅಂದರೆ ಮಾತ್ರ ಚಿತ್ರಾನ್ನ ತಿಂತೀನಿ. ಹೋಗು, ನನಗೋಸ್ಕರ ಪ್ರಸಾದ ಇಸ್ಕೊಂಬರೋಗು. ಅಷ್ಟೇ, ಇವತ್ತು ಕೊನೆಯ ಪ್ರಸಾದ ನಿಮ್ಗೆ ಸಿಗ್ತೈತೆ. ಅವಳು ಬರ್ತಡೆ ಇವತ್ತು. ಥ್ಯಾಂಕ್ ಯು ಗೈಸ್, ಕೊನೆಗೂ ಪ್ರಸಾದ ಸಿಕ್ತು. ತಿನ್ನಿಸ್ಲಾ? ನನ್ನ ಕಣ್ಣಿಗೆ ಹೊತ್ಕೊಂಡು ಅವಳಿಗೆ ಕೊಡ್ತೀನಿ. ನೀನು ಬೇರೆ ಒಳ್ಳೇದು ಮಾಡಪ್ಪ, ಒಳ್ಳೆ ಬುದ್ಧಿ ಕೊಡಪ್ಪ ಕೀರ್ತಿಗೆ. ನಾನು ಹೇಳಿಲ್ವಾ ದೇವಸ್ಥಾನದ ಪ್ರಸಾದ ಮಾತ್ರ ಚೆನ್ನಾಗಿರುತ್ತೆ. ಓಕೆ, ಹಾಂ. ಅರೆ ಕೀರ್ತಿಗೆ ಯಾಕೆ ಅಷ್ಟು ಇಂಪಾರ್ಟೆನ್ಸ್ ಕೊಡ್ತೀಯ ನೀನು? ಗೈಸ್ ಕೇಳಿ ಅವಳಿಗೆ, ಕೀರ್ತಿಗೆ ಯಾಕೆ ಅಷ್ಟು ಇಂಪಾರ್ಟೆನ್ಸ್ ಕೊಡ್ತೀಯ? ಕೀರ್ತಿಗೆ ಯಾಕೆ ಅಷ್ಟು? ಗೈಸ್ ಅವಳು ನಿಜ ನೆನ್ನೆಂದ ಫುಲ್ ರೌಡಿನೇ ಆಗೋಳೆ ನನ್ನ ವಿಚಾರದಲ್ಲಿ. ಅದು ಅಲ್ಲ, ಏನ್ ಇವಾಗ ಸೈಲೆಂಟಾಗಿ ಇದ್ರೆ ಸರಿ ನೀನು ಅಂತೇಳೆ ಗೈಸ್. ನನಗೆ ಆವಾಜು ನೋಡ್ರಿ ಗೈಸ್. ತಿನ್ಸು ಗೈಸ್. ನಿಜ ಯಾಕೋ ಗೊತ್ತಿಲ್ಲ, ತಿನ್ನಬೇಕು ಅನ್ನಿಸ್ತಾ ಇಲ್ಲ, ಹೊಟ್ಟೆೊಳಗಡೆ ಹೋಗ್ತಾ ಇಲ್ಲ. ಮೇ ಬಿ ಖುಷಿಗೋಸ್ಕರ. ಅಮ್ಮ ಬೇಜಾರು ಮಾಡ್ಕೊಬೇಡ್ರಿ, ಚೆನ್ನಾಗೈತದ್ರೆ. ನಮ್ಮ ಪ್ರಿಯಾ ಹೇಳಿದ್ಲು, ಅಕ್ಕ ಟೊಮೆಟೊ ಎಲ್ಲ ತಿನ್ನಬೇಕು ಅಂತ. ನೀನು ಮಾತಾಡಿದ್ದು ಕೇಳಿಸಿರುತ್ತೆ ಇವಾಗ. ಪ್ರಿಯಾ ಹೇಳಿದ್ಲು ತಿನ್ನಬೇಕು ಅಕ್ಕ ಟೊಮೆಟೊ ಎಲ್ಲ ಅಂತ. ನಂಗೆ ಟೊಮೆಟೊ ತಿನ್ನೋಕ್ಕಾಗಲ್ಲ ಗೈಸ್. ಓವರ್ ಖುಷಿಗೆ ಹೊಟ್ಟೆೊಳಗಡೆ ಏನೂ ಸೇರ್ತಾ ಇಲ್ಲ. ಇವತ್ತೆಲ್ಲ ಏನೂ ಸೇರಲ್ಲ ನನಗೆ ಗೊತ್ತಿರೋದೆ. ಇವಾಗ ಕಾಲೇಜ್ಗೆ ಹೊರಡಬೇಕು. ಬಾ ಭಾವನ. ಬಂದೆ ಗೈಸ್. ಇವ್ರು ನಮ್ಮ ಆಕಾಶ್ ಅವರು. ನಾನು ಏನೋ ಮೇಕಪ್ ಮಾಡಿಲ್ಲ, ಜಸ್ಟ್ ಏನದು ಓನ್ಲಿ ಅಪ್ಲೈ. ಅದೆಲ್ಲ ಗೊತ್ತಿಲ್ಲ ಗೈಸ್. ನಾನು ಏನಾದ್ರು ಮೇಕಪ್ ಮಾಡಿ ನನ್ಗೆ ಏನಾದ್ರು ಸ್ವಲ್ಪ ಫೇಸಲ್ಲಿ ಕಾಣ್ತಿದೆ ಅಂದ್ರೆ ಅದು ಬಿಕಾಸ್ ಆಫ್ ಆಗುತ್ತೆ. ನೋಡಿ ಇವಳೆ ಅಲ್ಲಿ ಐಲೈನರ್ ಒಂದು ಹಾಕ್ತೀನಿ ಗೈಸ್ ಅಷ್ಟೇ. ನಾನು ಅದು ಹಾಕಲ್ಲ. ಅವಳು ಐಲೈನರ್ ಹಾಕಲ್ಲ. ಅದೇ ನಾನು ಲಿಪ್ಸ್ಟಿಕ್ ಒಂದೇ ಹಾಕೋದು. ನನ್ನ ಲಿಪ್ಸ್ಟಿಕ್ ಜಾಸ್ತಿ, ನಾನು ಲಿಪ್ಸ್ಟಿಕ್ ಹಾಕ್ತಿರ್ಲಿಲ್ಲ. ಇವಳ ಜೊತೆ ಸೇರ್ಕೊಂಡು ಲಿಪ್ಸ್ಟಿಕ್ ಹಾಕತ್ ಕಲ್ತಿದ್ದೀನಿ. ನಾನು ಮುಖಕ್ಕೊಂದು ಕ್ರೀಮು ಹಾಕಲ್ಲ, ಒಂಚೂರು ಮಾಯಿಶ್ಚರೈಸರ್ ಇಟ್ಕೊಂಡು. ನಾನಿನ್ನೇನು ನಾನು ಬೇಬಿ ಕ್ರೀಮು ಮಾಯಿಶ್ಚರೈಸರ್. ನೀನ್ ಲಿಪ್ಸ್ಟಿಕ್ ಹಾಕ್ತೀಯ, ನಾನು ಇವಾಗ ನಿನ್ನಿಂದ ಕಲ್ತಿದ್ದೀನಿ ಹಾಕೋದಕ್ಕೆ. ನಿನ್ನಿಂದ ಹಾಕ್ತಿದ್ದೀನಿ. ನನ್ನಿಂದ ಕಲ್ತ, ಯಾರಿಂದ ಕಲ್ತ? ನಿನ್ನಿಂದನೇ ಕಲ್ತಿದ್ದು. ಇವಾಗ ಡ್ರೆಸ್ ಚೇಂಜ್ ಆಗಿದೆ, ಏನಾಗುತ್ತೆ ಅಂತ ಗೊತ್ತಿಲ್ಲ. ಕಾಲೇಜ್ ಹತ್ರ ಹೋಗ್ತೀನಿ. ಬಾಯ್ ಬಾಯ್ ಗೈಸ್. ಕಾಲೇಜ್ಗೆ ಹೋಗೋಣ, ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಅಷ್ಟೊತ್ತಿಗೆ ಮಳೆ ಬಂತು. ನಾನು ಬೇರೆ ರೆಡಿಯಾಗಿದ್ದೀನಿ ಅಂತ ಅಂದ್ಬಿಟ್ಟು ನಿಲ್ಸ್ಕೊಂಡು ಇನ್ನು ಅದೊಂದು ಗ್ಯಾರೇಜ್ ಹತ್ರ ನಿಲ್ಸಿದ್ದೀವಿ. ಅವಳು ಅಲ್ಲೂ ಬಿಟ್ಟಿಲ್ಲ, ಅಲ್ಲೂ ಯಾರ ಹತ್ರನೋ ಮಾತಾಡ್ತಾಳೆ, ಏನೇನೋ ಸ್ಟೆಪ್ ಆಗ್ತಾಳೆ. ಅವಳಂತೂ ಪಕ್ಕ ಹಾಕಿ ಪಾಪ ಹುಡುಗಿಗೆ ಬೇಜಾರು ಮಾಡೋದು ಬೇಡ ಅಂತ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ. ಹಾಕೊಳ್ಳಿ ಐಡಿ ಕಾರ್ಡು, ನಮ್ಮ ಕಾಲೇಜ್ಗೆ ಮಾನ ಮರ್ಯಾದೆ ಉಳಿಸ್ರಿ. ಅಲ್ಲ, ಒಳಗಂಟ್ರಿಲ್ಲ ಅಂತ ಐಡಿ ಕಾರ್ಡ್ ಹಾಕೋ ಪರಿಸ್ಥಿತಿ ಬಂದಿದೆ ಗೈಸ್. ನಮ್ಮ ಕಾಲೇಜು ಇಲ್ಲಿ ನೋಡಿ, ನಮಗೆ ಫೋನು ಬರುತ್ತಿದೆ ಗೈಸ್, ಬಿಕಾಸ್ ಬರ್ಡೇ ವಿಶಸ್ಗೆ. ಅಂಕಲ್ ಒಳಗಡೆ ಅವ್ರೆ, ಬರ್ಡೇ ವಿಶ್ ಮಾಡಿಸ್ಕೊಳಕ್ಕೆ ನಾನೇ ಬಂದು ಕೈ ಕೊಡ್ಬೇಕು ಇವ್ರಿಗೆ. ಕೊಡಮ್ಮ ಕೊಡೆ. ಥ್ಯಾಂಕ್ ಯು ವ್ಲಾಗಲ್ಲಿ ಕಾಣಿಸ್ಕೊಳಕ್ಕೆ ಮ್ಯಾಚ್ಗೆ ಅವರಿಗೆ ನೋಡ್ರಿ. ಇವ್ರಿಗೂ ನಾನೇ ಬಂದು ಕೈ ಕೊಡ್ತಾಯಿದ್ದೀನಿ. ಥ್ಯಾಂಕ್ ಯು.
ಬನ್ನಿ ಏನು ಕೊಡಿಸ್ಲಿ ಹೇಳಿ. ಎಲ್ಲಿ ನೀನು ಎಲ್ಲಿ ಹೇಳಿದ್ರು ಅಲ್ಲಿಗೆ ಇವತ್ತು. ಸರಿ ಆಯಿತು, ಥ್ಯಾಂಕ್ ಯು ಸೋ ಮಚ್. ಕಾಲೇಜ್ ಖಾಲಿ ಹೊಡಿತಾ ಇತ್ತು ಇವತ್ತು. ಬೈ ಗೈಸ್, ಸಿ ಯು ಲೇಟರ್. ಫ್ರೆಂಡ್ಸ್ ಬರ್ತೀನಿ ಅಂದರು, ಅದಕ್ಕೋಸ್ಕರ ಕಾಯ್ತಿದ್ದೀನಿ. ನನಗನ್ಸುತ್ತೆ ಫ್ರೆಂಡ್ಸು ಬ್ಲಾಗ್ ಎಲ್ಲ ಮಾಡೋಕ್ಕೆ ಬಿಡೋಲ್ಲ ಅಂತ. ಹೇಗೆ ಫೋಟೋಸಲ್ಲಿ ಹಾಕ್ತೀನಿ ನಾನು ಅಷ್ಟೇ. ಅವ್ರು ವೀಡಿಯೋ ಮಾಡ್ತಾರೆ, ಬಟ್ ಬ್ಲಾಗಿಗೆ ಹಾಕಕ್ಕೆ ಬಿಡೋಲ್ಲ ಅವರು. ಫೋಟೋಸ್ ಹಾಕ್ತೀನಿ. ಹುಷಾರು ಕೈ. ಹ್ಯಾಪಿ ಬರ್ಡೇ ಟು ಯು. ಅಂದರೆ ಅದು ಫುಲ್ ಐಸ್ ಕ್ರೀಮ್ ಅಲ್ಲ, ಫ್ರೀಸರ್ ಆಗಿಟ್ಟಿದ್ದೀನಿ, ಗಟ್ಟಿಗಾಗೈತೆ. ಅದು ತೆಗ್ದ ಕಡೆ ಎತ್ತೀಯ ನೀನು ಒಂಚೂರು. ಬನ್ನಿ ವಾಯ್ಸ್. ಹೆಂಗೆ ತೆಗಿಲಿ ನಾನು? ಐಸ್ ಕ್ರೀಮ್ ಸ್ನ್ಯಾಪ್ ಹಾಕ್ಬೇಕಾ ಇಲ್ವಾ ಗೈಸ್? ಕಾಲೇಜ್ ಎಕ್ಸಾಮ್ ಆಯಿತು, ಆಮೇಲೆ ಮತ್ತೆ ಸೀಸ್ಗೆ ಹೋಗಿ ಐಸ್ ಕ್ರೀಮ್ ತೊಗೊಂಡ್ಬಿಟ್ಟಿರ್ತೀವಿ. ಬಟ್ ನಾನು ಅದನ್ನು ಲೈಕ್ ನನ್ನ ಫೋನ್ ಡೆಡ್ ಆಗಿತ್ತು, ನಾನು ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ. ಮಳೆ ಸಕ್ಕತ್ತಾಗಿದೆ. ನನಗೆ ಮಳೆ ಅಂದರೆ ತುಂಬ ಇಷ್ಟ, ಅದಕ್ಕೆ ಮಳೆನೂ ವಿಶ್ ಮಾಡ್ತಿದ್ದೆ ನನಗೆ. ಸುಮ್ಮನೆ ಇರಪ್ಪ, ನಮ್ಮ ಪ್ಲಾನ್ಸ್ ಎಲ್ಲ ಹಾಳು ಮಾಡ್ತಿದ್ದೆ ಮಳೆ. ಬಟ್ ಅದೇ ನನಗೆ ಖುಷಿ ಆಗ್ತಿದೆ ಗೈಸ್, ನಿಜ. ಹಾಳಾಯ್ತಂತನಾ? ಇಲ್ಲ ಏನು ಆಗ್ತಾ ಇಲ್ಲ ಅಂತನಾ ಗೈಸ್? ನಾನು ಅನ್ಕೊಂಡಂಗೆ ಏನೂ ಆಗ್ತಿಲ್ಲ, ಬಟ್ ಎಲ್ಲ ಚೆನ್ನಾಗಿ ಆಗ್ತಿದೆ. ಅವ್ರು ತುಂಬ ಫಾಸ್ಟಾಗಿ ಓಡಿಸ್ತಾರೆ. ಐ ಡೋಂಟ್ ನೋ ನಿಮಗೆ ಕೇಳಿಸ್ತಿದೆ ಇಲ್ವೋ ಅಂತ. ನೆನ್ನೆ ನೈಟಿಂದನು ಮೈ ಡೇ ಈಸ್ ಗೋಯಿಂಗ್ ಲಿಟ್ರಲಿ ಸೋ ವೆಲ್. ಸೊ ಎಸ್, ಇವಾಗ ಮನೆಗೆ ಹೋಗಿ ರೆಡಿ ಆಗು ಅಂತ ಅಂದು, ಯಾಕೆ ಅಂತಲೂ ಹೇಳಿಲ್ಲ ಅಂತ. ಸೊ ರೆಡಿಯಾಗಿ ನಿಮಗೆ ಮತ್ತೆ ಸಿಗ್ತೀನಿ, ಓಕೆನಾ? ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಮಳೆ ಫಾರ್ ಯೋರ್ ವಿಶಸ್. ಬೈ ಗೈಸ್, ಮತ್ತೆ ಸಿಗ್ತೀನಿ ನಿಮಗೆ. ಭಾವನಾ, ಥ್ಯಾಂಕ್ ಯು ಸೋ ಮಚ್ ಭಾವನಾ. ಅವಳು ಲೈಟ್ ಕಳಿಸಿರೋ ವೀಡಿಯೋಯಿಂದನೇ ಸ್ಟಾರ್ಟ್ ಆಗಿದೆ ಗೈಸ್. ಎಲ್ಲ ಮನೆ ಬಂತು, ಆಗಬೇಕು, ಬೈತೈತಮ್ಮ. ಬಾಯ್. ಎಸ್, ಇದಾಗಿತ್ತು ನನ್ನ ಫಸ್ಟ್ ಪಾರ್ಟು. ಸೆಕೆಂಡ್ ಪಾರ್ಟಿಗೋಸ್ಕರ ವೆಯ್ಟ್ ಮಾಡಿ. ಸೆಕೆಂಡ್ ಪಾರ್ಟ್ ತುಂಬ ಅಂದರೆ ತುಂಬ ಥ್ರಿಲ್ಲಿಂಗ್ ಆ್ಯಂಡ್ ತುಂಬ ಅಂದರೆ ತುಂಬ ಖುಷಿ ಪಡೋ ಪಾರ್ಟ್ ಆಗಿರುತ್ತೆ. ಎಲ್ಲ ವ್ಲಾಗ್ಸ್ನ ನೋಡಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಸೆಕೆಂಡ್ ವ್ಲಾಗಿಗೋಸ್ಕರ ಖಂಡಿತವಾಗ್ಲೂ ನೀವು ವೆಯ್ಟ್ ಮಾಡಲೇಬೇಕು. ಸಿ ಯು ಆಲ್ ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್. ಲವ್ ಯು ಆಲ್.